ಕಾಶಿ ವಿಶ್ವನಾಥ ಸ್ವಾಮಿ ಬೆಂಗಳೂರಿನ ಯಲಹಂಕದ ಹುಟ್ಟೂರು ಗ್ರಾಮದಲ್ಲಿ ಪುರಾತನವಾಗಿ ನೆಲೆಸಿರುವಂತಹ ಸ್ವಾಮಿ. ಸುತ್ತಮುತ್ತ ಗ್ರಾಮ ಹಾಗೂ ತಾಲೂಕುಗಳಿಗೂ ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನ. ಈ ಸ್ವಾಮಿಯ ಮಹಿಮೆ ಪವಾಡ ಹೇಳಲು ಅಸಾಧ್ಯ. ಇಲ್ಲಿ ಬರುವ ಭಕ್ತರಿಗೆ ಅರಸಿ ಆಶೀರ್ವದಿಸಿ ಬೇಡಿಕೊಂಡ ಕಷ್ಟಗಳನ್ನು ಪರಿಹರಿಸಿ ಭಕ್ತರ ಮನಸ್ಸಿಗೆ ಶಾಂತಿ ನೆಮ್ಮದಿ ತರುತ್ತಾನೆ. ಸುಮಾರು ವರ್ಷಗಳಿಂದಲೂ ಭಕ್ತರು ಈ ಸ್ವಾಮಿಯ ದರ್ಶನ ಮಾಡಿ ಹರಕೆಯನ್ನ ಸಲ್ಲಿಸಿ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಆ ಸ್ವಾಮಿ ಭಕ್ತರ ಮನದಲ್ಲಿ ಶಾಶ್ವತವಾಗಿ ನಂಬಿಕೆ, ಆತ್ಮವಿಶ್ವಾಸ ಮೂಡುವಂತೆ ಮಾಡ್ತಾನೆ. ಈ ದೇವಸ್ಥಾನ ಸುಪ್ರಸಿದ್ಧವಾದಂಥ ಕ್ಷೇತ್ರ. ಇದು ಸುಮಾರು ಒಂದು 5000ದಿಂದ 8000 ವರ್ಷಗಳ ಇತಿಹಾಸ ಪೂರ್ವಕವಾದಂತಹ ದೇವಸ್ಥಾನ. ಯಾಕೆ ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂದರೆ, ಈ ಸಾನ್ನಿಧ್ಯದಲ್ಲೇ ಹಿಂದೆ ಜನಮೇಜಯನ ಕಾಲದಲ್ಲಿ ಜನಮೇಜಯ ಮಹೋನ್ನತವಾಗಿ ಸರ್ಪಯಾಗ ನಡೆದಂಥ ಸ್ಥಳ ಇದು. ಈ ಸ್ಥಳದಲ್ಲಿ ಸರ್ಪಯಾಗ ನಡೆಸ್ತಾನೆ. ಸರ್ಪಯಾಗ ನಿಲ್ಲೋದಕ್ಕೆ ಕಾರಣ ಆಸ್ತಿಕ ಮಹಾಮುನಿಗಳು. ಆ ಆಸ್ತಿಕ ಮಹಾಮುನಿಗಳಿಂದ ಸರ್ಪಯಾಗ ನಿಲ್ಲುತ್ತೆ. ಸರ್ಪಯಾಗ ನಿಂತ ಮೇಲೆ ಅದಾದ ಮೇಲೆ ಈ ಪರೀಕ್ಷಿತ ಮಹಾರಾಜನ ಮಗನಾಗಿರ್ತಕ್ಕಂಥ ಜನಮೇಜಯನಿಗೆ ಏನಾಗುತ್ತೆ ಅಂದರೆ ಮಕ್ಕಳಾಗೋದಿಲ್ಲ. ಇವರು ಪಾಂಡವಂಶದಲ್ಲಿ ಬರ್ತಾರೆ. ಪಾಂಡವಂಶದಲ್ಲಿ ಚಂದ್ರವಂಶದಲ್ಲಿ ಬರ್ತಕ್ಕಂಥವ್ರು. ಅಭಿಮನ್ಯುವಿನ ಮಗ ಬಂದು ಈ ಪರೀಕ್ಷಿತ ಮಹಾರಾಜ. ಪರೀಕ್ಷಿತ ರಾಜನಿಗೆ ಹಾವು ಕಚ್ಚಿದ್ರಿಂದಲೇ ಈ ಜನಮೇಜಯ ಏನು ಮಾಡ್ತಾನೆ ಅಂದರೆ, ತನ್ನ ತಂದೆಗೆ ಸಾವಿಗೆ ಕಾರಣರಾದಂತಹ ಸರ್ಪಕುಲನೇ ನಾಶ ಮಾಡೋಣ ಅಂತ ಹೇಳಿ ಸರ್ಪಯಾಗ ನಡೆಸ್ತಾನೆ. ಆ ಸರ್ಪಯಾಗ ನಡೆದಂಥ ಸ್ಥಳ ಯಾವುದು ಅಂದರೆ ಈ ಪುಣ್ಯಕ್ಷೇತ್ರ, ಈ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಸರ್ಪಯಾಗ ನಡೆದ ಮೇಲೆ ಏನಾಗುತ್ತೆ ಅಂದರೆ, ಆಸ್ತಿಕ ಮಹಾಮುನಿಗಳಿಂದ ಅದು ನಿಂತು ಹೋಗುತ್ತೆ. ಬ್ರಹ್ಮನ ವರದಿಂದ ನಿಂತು ಹೋದ್ಮೇಲೆ ಏನಾಗುತ್ತೆ ಅಂದರೆ, ಈ ಪಾಂಡವಂಶ ಮುಂದುವರಿಯೋದಿಲ್ಲ, ಅವನಿಗೆ ಮಕ್ಕಳಾಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಆಸ್ತಿಕ ಮಹಾಮುನಿಗಳನ್ನು ಕೇಳಿದಾಗ, ಸರ್ಪಗಳನ್ನು ಕೆಣಕಿದ್ರೇ ಸರ್ಪದೋಷ ಬರುತ್ತೆ, ಅಂಥದ್ರಲ್ಲಿ ನೀನು ದೊಡ್ಡದಾಗಿ ಇಷ್ಟೊಂದು ಸಾವಿರಾರು ಲಕ್ಷಾಂತರ ಸರ್ಪಗಳನ್ನು ಅಗ್ನಿಯಲ್ಲಿ ಆಹುತಿ ಮಾಡಿದ್ಯಾ, ಆದ್ದರಿಂದ ನಿನಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು, ಪರಿಷ್ಕಾರ ಏನು ಅಂತ ಹೇಳಿ ರಾಜ ಮತ್ತೊಮ್ಮೆ ಪ್ರಶ್ನೆ ಮಾಡಿದಾಗ, ಆಗ ಆಸ್ತಿಕ ಮಹಾಮುನಿಗಳು ಹೇಳ್ತಾರೆ, ಇದಕ್ಕೆ ಪರಿಷ್ಕಾರ ನೀನು ನವಪಾಷಾಣದಿಂದ ನಿರ್ಮಿತವಾದಂತಹ ನಾಗಗಳೆಲ್ಲ ಪೂಜೆ ಮಾಡುವಂತಹ ಶಿವನನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ರಥಸಪ್ತಮಿಯ ದಿನ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ ಆಗಿರುತ್ತೆ. ಮತ್ತೆ ಇಲ್ಲಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸಹ ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ಸರಿಯಾಗಿ ಸ್ವಾಮಿ ಮೇಲೆ ಇಷ್ಟೊಂದೆಲ್ಲ ಸಹ, ಅಂದರೆ ಇದು ಗುಹ್ಯಾಂತರ ದೇವಸ್ಥಾನ, ಭೂಮಿಯಿಂದ ಕೆಳಗಡೆ ಇರುವಂಥ ದೇವಸ್ಥಾನ, ಆದರೂ ಸಹ ಸೂರ್ಯನ ಕಿರಣ ಪ್ರತಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಬೆಳಗ್ಗೆ 7 ಗಂಟೆ 3 ನಿಮಿಷಕ್ಕೆ ಸ್ವಾಮಿ ಮೇಲೆ ಬೀಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇಲ್ಲಿ ಯಾರೇ ಭಕ್ತಾದಿಗಳು ಬಂದರೂ ಸಹ ಅವರಿಗೆ ಸರ್ವ ಸಂಕಷ್ಟಗಳು ಸಹ ದೂರ ಆಗುತ್ತೆ. ಯಾಕೆಂದರೆ ಹಿಂದೆ ಪ್ರತಿಷ್ಠೆ ಮಾಡಿರುವಂಥ ದೇವಸ್ಥಾನ ಅಲ್ಲ, ಈಗ ಪ್ರತಿಷ್ಠೆ ಮಾಡಿರುವಂಥ ದೇವಸ್ಥಾನ ಅಲ್ಲ, ಇದು ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲಿ ಬಹಳ ಅಗಾಧವಾದಂಥ ಶಕ್ತಿ ಇದೆ. ಬಂದಂಥ ಭಕ್ತಾದಿಗಳ ಸರ್ವ ಕಷ್ಟಗಳನ್ನು ಸದಾಕಾಲ ಭಗವಂತ ಪರಿಹರಿಸ್ತಾ ಬಂದಿದ್ದಾನೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಲ್ಲಿ ಇಲ್ಲಿ ಚಕ್ರಸ್ನಾನ ಮಾಡಿಸುವಂಥದ್ದು ವಿಶೇಷ. ಈ ಚಕ್ರಸ್ನಾನದ ವಿಶೇಷ ಏನು ಅಂದರೆ, ಹಿಂದೆ ಜನಗಳೇನು ಮಾಡ್ತಾ ಇದ್ರು ಅಂದರೆ, ವಾಮಮೂಲ ಅಂದರೆ ವಾಮಾಚಾರ ಅಂತ ಹೇಳಿ ಈ ಪ್ರಯೋಗಾದಿಗಳನ್ನು ಮಾಡಿಸ್ತಾ ಇದ್ರು. ಅದು ಹಿಂದೆ ನಡೆದಿದ್ದು ಇದೆ. ಇದು ಜನಗಳ ಮೇಲೆ ನಂಬಿಕೆ ವಿಶ್ವಾಸ ಇದ್ದವ್ರು ನಂಬ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಅದು ಅವ್ರಿಗೆ ಬಿಟ್ಟಿರೋವಂಥದ್ದು. ಯಾಕೆಂದರೆ ಕೆಟ್ಟದಿದೆ ಅಂದಮೇಲೆ ಒಳ್ಳೇದಿದ್ದೇ ಇದೆ. ಹಾಗಾಗಿ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದ್ದೇ ಇದೆ. ಹಗಲು ರಾತ್ರಿ ಹೇಗೆ ಈ ಮಂತ್ರ ಮತ್ತು ತಂತ್ರ ಎರಡೂ ಇದ್ದೇ ಇದ್ದಂಥದ್ದು. ಹಾಗಾಗಿ ಯಾರಿಗಾದ್ರೂ ವಾಮಾಚಾರ ಪ್ರಯೋಗ ಮತ್ತು ಮಾಟ ಮಂತ್ರ ಅಭಿಚಾರಿಕ ಮತ್ತು ಕೇಶ ಪ್ರಯೋಗ ವಸ್ತ್ರ ಪ್ರಯೋಗ ಈ ರೀತಿಯಾದಂಥ ಪ್ರಯೋಗಾದಿಗಳನ್ನು ಮಾಡಿಸಿದ್ರೆ ಇಲ್ಲಿ ಈ ಚಕ್ರಸ್ನಾನದಿಂದ ಹೋಮಗಳಿಂದ ಅದನ್ನು ಮುಕ್ತಿ ಮಾಡಿ ವಿಮುಕ್ತಿ ಮಾಡಿ ಅವರಿಗೆ ರಕ್ಷಣಾತ್ಮಕವಾದಂಥ ಅನುಗ್ರಹಗಳು ಈ ತೀರ್ಥದಿಂದ ಲಭಿಸುವಂಥದ್ದಾಗತ್ತೆ. ಈ ದೇವಸ್ಥಾನದಲ್ಲಿ ಬಂದರೆ ಖಂಡಿತವಾಗ್ಲೂ ಎಂಥದ್ದೇ ಕಷ್ಟವಿರಲಿ, ಅಂದರೆ ನಿಮ್ಮ ಹಾಸಿಗೆ ಎಷ್ಟಿದೆ ಅಷ್ಟು ಕಾಲು ಚಾಚುವಂಥ ಕಷ್ಟ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇಲ್ಲಿ ಬಂದು ನಿಮಗೆ ಉನ್ನತವಾದಂಥ ಹುದ್ದೆಲಿದ್ದು ಸಹ ಇನ್ನೂ ಉನ್ನತವಾದಂಥ ಹುದ್ದೆ ಬೇಕು ಅಥವಾ ಬೇರೆ ಏನೋ ಬೇಕು,
ದೊಡ್ಡದಾದಂಥ ಬಂಗ್ಲೆ ಬೇಕು. ಈ ರೀತಿಯಾದಂಥ ಅಭಿಷ್ಟಗಳು ಖಂಡಿತವಾಗ್ಲೂ ಭಗವಂತ ಈಡೇರಿಸಲ್ಲ. ಯಾಕೆಂದರೆ ನಿಮ್ಮ ಜನ್ಮಗಳ ಜಾತಕ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ನಿಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯದಲ್ಲಿ ಏನಾದರೂ ತಾಪತ್ರಯಗಳಾಗಿದೆ, ಮತ್ತು ತುಂಬ ದಾರಿದ್ರ್ಯ ಅನುಭವಿಸ್ತಾ ಇದ್ದೀನಿ, ಸಂಕಷ್ಟದಲ್ಲಿದ್ದೀನಿ, ಇಂಥವ್ರು ಬಂದರೆ ಖಂಡಿತವಾಗ್ಲೂ ಇಲ್ಲಿ ಪರಿಹಾರ ಆಗುವಂಥದ್ದಾಗತ್ತೆ. ಭಾಳ ತೊಂದರೆಯಲ್ಲಿತ್ತು. ಇಲ್ಲಿ ಬಂದ ಮೇಲೆ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ, ಸ್ವಲ್ಪ ತೀರ್ತಾ ಇದೆ, ವಾಸಿ ಆಗ್ತಾ ಇರೋ ಥರ. ಕಾಯಿಲೆ 90 ಭಾಗ ಬಂದಮೇಲೆ ಮೇಲಾದಮೇಲೆ 40% ಆಗಿದ್ದಂಗಿದೆ ಇವಾಗ ನಮಗೆ. ಎಲ್ಲೆಲ್ಲೋ ಕೇಳಿ ಏನೇನೋ ಮಾಡಿ ಆದಮೇಲೆ, ನಾವು ಇದೇ ಊರಿನವರೇ ಆದರೂ ನಮಗೆ ಗೊತ್ತಿರಲಿಲ್ಲ. ನಾವು ಸುಮಾರು ಒಂದು 5-6 ತಿಂಗಳಿಂದ 7-8 ತಿಂಗಳಿಂದ ಬರ್ತಾಯಿದ್ದೀವಿ. ನಮಗೆ ಹೀಗೆ ಪ್ರಚಾರ ಆಯಿತು. ಆಮೇಲೆ ನಾವು ಯೂಟ್ಯೂಬ್ ಅದು ಇದು ನೋಡಿಕೊಂಡು ಬಂದು ನಾವು ಇಲ್ಲಿ ಇದ್ದು ಬರೋಕ್ಕಾಗಲಿಲ್ಲ. ನಮ್ಮ ಇದು ಸರಿ ಹೋದಾಗ ಇಲ್ಲಿ ಬಂದ ಮೇಲೆ ನಮಗೆ ಸರಿ ಹೋಗಿದೆ. ತೀರ್ಥಸ್ಥಾನ ಮಾಡಿದ ಮೇಲೆ ಮನೆಯಲ್ಲಿ ಹೋದರೆ ಶಾಂತಿ ಇರುತ್ತೆ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಆರಾಮಾಗಿರ್ತೀವಿ, ಏನು ಒಂದು ಯೋಚನೆ ಬರೋದಿಲ್ಲ, ಎಲ್ಲ ಆರಾಮಾಗಿ ಆಗ್ತಿದೆ ಇಲ್ಲಿ ಬಂದ ಮೇಲೆ. ಹೌದು, ನಾನು ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು. ಬಟ್ ನಾನು ತುಂಬ ದಿನದಿಂದ ಬರಬೇಕು ಅಂದ್ಕೊಂಡು ಬರೋಕ್ಕಾಗಲಿಲ್ಲ. ಒಂದು ಸಾರಿ ಬಂದು ನಾನು ದೇವ್ರ ಹತ್ರ ಬೇಡ್ಕೊಂಡೋದೆ, ಅದು ಆಟೋಮೆಟಿಕ್ಕಾಗಿ ಹಾಗೆ ಆಯಿತು. ತುಂಬ ಸತ್ಯ ಇದೆ, ಈ ದೇವರಿಂದ ನಂಗೆ ತುಂಬ ಒಳ್ಳೆಯದು ಆಗಿದೆ ಸರ್. ನನಗೆ 2 ಅಂದ್ಕೊಂಡಿದ್ದೆ. ಒಂದು ನನ್ನ ಮಗಳಿಗೆ ಮಗು ಆಗಬೇಕು ಅಂದ್ಕೊಂಡಿದ್ದೆ. ನಾನು ಇದೇ ತಿಂಗಳೇ ಆಗಬೇಕು. ಫಸ್ಟ್ ಡೇ ಬಂದಿದ್ದಿನ ನಾನು ದೇವರೇ ನಿಮ್ಮ ಹತ್ರ ಬೇಡ್ಕೊಂಡು ಹೋಗ್ತಿದ್ದು, ನನ್ನ ಮಗಳು ಪ್ರೆಗ್ನೆಂಟ್ ಆಗಬೇಕು, ಒಂದು ಮಗು ಆಗಬೇಕು ಅಂದ್ಕೊಂಡೋಗಿದ್ದು. ನೆಕ್ಸ್ಟ್ ಮಂತೇ ನನ್ನ ಮಗಳು ಪ್ರೆಗ್ನೆಂಟ್ ಆದ್ಲು. ಅದು ನಂಗೆ ತುಂಬ ಖುಷಿ. ನನ್ನ ಮಗಳು ಇಲ್ಲಿಲ್ಲ, ಫಾರಿನಲ್ಲಿದ್ದಾಳೆ, ಆದರೂ ನಂಗೆ ಖುಷಿ ಆಯಿತು. ಇನ್ನೊಂದು ನಾನು ಬೇಡ್ಕೊಂಡಿದ್ದೆ, ನನ್ನ ಮಗಳು TRC ಬರಬೇಕು ಅಂತ. ಇನ್ನೊಬ್ಬ ಮಗಳು ಅಲ್ಲೇ ಇದ್ದಾಳೆ, ಅದು TRCನೂ ಬಂತು. ಅದು ನಂಗೆ ಖುಷಿ ಇದೆ. ಈ ದೇವರಲ್ಲಿ ತುಂಬ ಸತ್ಯನೂ ಇದೆ. ನಾವೇನು ಅಂದ್ಕೊಂಡ್ರೆ ಅದು ನೆನೆಸ್ಕೊಂಡ್ರೆ ಅದು ಹಾಗೆ ಆಗುತ್ತೆ, 100% ಹಾಗೆ ಆಗುತ್ತೆ. ಅದಕ್ಕೆ ದೇವರಂದರೆ ತುಂಬ ಇಷ್ಟ, ನಂಬಿಕೆಯಿಂದ ಬರ್ತೀವಿ ನಾವು. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಉತ್ತರ ಪ್ರದೇಶದಲ್ಲಿ 2 ಬಾರಿ 3 ಬಾರಿ ಹೋಗಿದ್ದೆ. ಆದರೂ ಅಲ್ಲಿ ಹೋದ್ಮೇಲೆ ಆಕರ್ಷಣೆ ಇಲ್ಲಿ ಅಟ್ಟೂರು ಗ್ರಾಮಕ್ಕೆ ನಮ್ಮನ್ನು ಬರೇಳ್ತು. 1 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ. ತುಂಬ ಆಕರ್ಷಣೆಯಾಗಿದೆ. ನಾವಿಲ್ಲಿ ಕುತ್ಕೊಂಡಂಥ ವ್ಯವಹಾರಗಳೆಲ್ಲ, ವ್ಯವಹಾರ ಪ್ರತಿಯೊಂದು ನಮಗೆ ಒಳ್ಳೆಯದಾಗ್ತಾಯಿದೆ. ಆ ಪ್ರಯುಕ್ತ ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ ನಾವು ಇಲ್ಲಿ ಬರ್ತಾಯಿದ್ದೀವಿ. ಈ ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ನಮಗೆ ತುಂಬ ಒಳ್ಳೆಯದಾಗಿದೆ. ಕಂಪ್ಲೀಟ್ 100ಕ್ಕೆ 100 ನಮಗೆ ನಂಬಿಕೆ ಇದೆ. ಅಂದರೆ ಆಗಿದೆ ಅನ್ನೋದಕ್ಕಿಂತ ನಮ್ಮ ದೃಢದಲ್ಲಿ ನಮಗೆ ಆತ್ಮವಿಶ್ವಾಸ ಇದೆ. ಆ ಆತ್ಮವಿಶ್ವಾಸದ ಮೇಲೆ ನಾವು ಇಲ್ಲಿಗೆ ಬರ್ತಾಯಿರೋದು. ನನಗೆ ಯಾವುದೋ ಸ್ವಲ್ಪ ಹಣದ ಮೂಲ ಬರಬೇಕಾಗಿತ್ತು, ಸ್ಟ್ರಕ್ ಆಗಿತ್ತು. ಅದರ ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆಯದಾಯಿತು, ಬಂತು. ಇಲ್ಲಿ ಬಂದೋದ್ಮೇಲೆ ನನಗೆ ಕಾರ್ಯ ಎಲ್ಲ ವ್ಯವಹಾರ ಎಲ್ಲ ಚೆನ್ನಾಗಿ ನಡೆದಿದೆ. ಅದಕ್ಕೆ ಇಲ್ಲಿ ಬಂದು ಈ ಸ್ವಾಮಿ ಸನ್ನಿಧಿಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಏನೋ ಒಂದು ಮನಸ್ಸಿಗೆ ಸಂತೋಷ. ಇಲ್ಲಿ ಬಂದು ಹೋದ್ಮೇಲೆ ನನ್ನ ವ್ಯವಹಾರಗಳೆಲ್ಲ ನಡೀತಾಯಿದೆ. ನನಗೆ 1-1.5 ವರ್ಷ ವ್ಯವಹಾರನೇ ಇರಲಿಲ್ಲ, ರಿಯಲ್ ಎಸ್ಟೇಟ್ ವ್ಯವಹಾರ ಓದ್ತಾಯಿದ್ದೀನಿ. ಆವಾಗ ಇಲ್ಲಿ ಬಂದು ಹೋದ್ಮೇಲೆ ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಸಾಧಾರಣ ವ್ಯವಹಾರ ನಡೀತಾಯಿದೆ. ಇಲ್ಲಿ ಬಂದು ಹೋದ್ಮೇಲೆ ನಮಗೆ ಭಾರಿ ಅನುಕೂಲ ಆಗಿದೆ. ನಾವು ಭಾಳ ಜನಗಳಿಗೆ ಹೇಳ್ತಾಯಿದ್ವಿ, ಕಷ್ಟದಲ್ಲಿರೋರು ಬಂದು ಹೋಗ್ರಿ, ಈ ಸ್ವಾಮಿ ಸನ್ನಿಧಿಗೆ ಬಂದು ಹೋದರೆ ಭಾಳ ಅನುಕೂಲ ಆಗುತ್ತೆ ಅಂತ ನಾವು ಹೇಳಿ, ನಾವು ಇಲ್ಲಿ 1 ವರ್ಷದ ಮೇಲ್ಪಟ್ಟು ಬರ್ತಾಯಿದ್ವಿ. ನಾನು ಮಾಡಿದ್ದೀನಿ, ಚಕ್ರಸ್ನಾನ ಮಾಡಿದ್ದೀನಿ, ಸುದರ್ಶನ ಹೋಮ ಮತ್ತು ಹೋಮಗಳಿಗೆಲ್ಲ ಕುಂತಿದ್ದೀನಿ, ಬಂದು ಹೋಗಿದ್ದೀನಿ. ಇಲ್ಲಿ ಬಂದು ಹೋದ್ಮೇಲೆ ಒಂದು ಪೂಜೆ ಮಾಡಿಸ್ಕೊಂಡು ಹೋದ್ರೇ ಮನಸ್ಸಿಗೆ ಶಾಂತಿ. ಕಾಶಿ ವಿಶ್ವನಾಥನಿಗೆ ಭಕ್ತರು ದೂರದೂರಿನಿಂದ ಬಂದು ಹರಕೆಯನ್ನ ಕಟ್ಟಿ ಹೋಗ್ತಾರೆ. ಈ ಸ್ವಾಮಿ ಸನ್ನಿಧಿಗೆ ಬಂದು ದರ್ಶನವನ್ನ ಮಾಡಿದರೆ ಇಷ್ಟಾರ್ಥ ಫಲಗಳು ಸಿದ್ಧಿಸುತ್ತವೆ, ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ, ಅಲ್ಲದೆ ವ್ಯವಹಾರ ಕೆಲಸಗಳು ಕೂಡ ಕೈಗೂಡುವೆ ಎನ್ನುತ್ತಾರೆ. ಇಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸುತ್ತವೆ. ಅಷ್ಟರ ಮಟ್ಟಿಗೆ ಈ ಸ್ವಾಮಿಯು ಭಕ್ತರನ್ನ ತನ್ನತ್ತ ಆಕರ್ಷಿಸುತ್ತಾನೆ. ಅಂದಹಾಗೆ ಕಾಶಿ ವಿಶ್ವನಾಥನ ಸನ್ನಿಧಿಯ ಸ್ಥಳದ ಪರಿಚಯ ಇಲ್ಲದವರು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿ ಈ ಸ್ವಾಮಿಯ ಸನ್ನಿಧಾನಕ್ಕೆ ಬರ್ತಿದ್ದಾರೆ. ಭಕ್ತರ ಸಮಸ್ಯೆಗಳಾದ
ಮದುವೆ, ಮಕ್ಕಳು, ಹಣಕಾಸಿನ ವ್ಯವಹಾರ, ಉದ್ಯೋಗ, ಅನಾರೋಗ್ಯ ಹೀಗೆ ನಾನಾ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ. ಹೀಗಾಗಿ ಭಕ್ತರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ವಿಶೇಷ ದಿನದಂದು ತಪ್ಪದೆ ಸ್ವಾಮಿಯ ದರ್ಶನ ಮಾಡಿ ತೀರ್ಥ ಸ್ನಾನ, ಹೋಮ, ಹವನಗಳನ್ನು ಮಾಡಿ ಹೋಗ್ತಾರೆ. ಒಟ್ಟಾರೆ ಕಾಶಿ ವಿಶ್ವನಾಥ ಸ್ವಾಮಿ ಪ್ರಿಯ ಭಕ್ತರಿಗೆ ಬೇಡಿದ ವರಗಳನ್ನು ನೀಡಿ ಭಕ್ತರಿಗೆ ಧೈರ್ಯ ನೀಡಿ ಹರಿಸುತ್ತಾನೆ. ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. BNTV, ಇದು ನಿಮ್ಮ ಧ್ವನಿ.